ಹಾಯ್ ಫ್ರೆಂಡ್ಸ್, ನಮ್ಮೂರಲ್ಲಿ ನಾಳೆ ಆಂಜನೇಯ ದೇವಸ್ಥಾನ ಅಂತ ಪರ್ವ, ಅದಕ್ಕೆ ಅಷ್ಟರು ಪಾತ್ರೆ ತೊಳಿತಿದ್ದಾರೆ ಫ್ರೆಂಡ್ಸ್. ಈಗ ನಾನು ಹೊಂಟಿನಿ, ರೂಮ್ ಮುಡ್ತಾನದು ಗ್ಯಾರಂಟಿ. ನಾಳೆ ಬೆಳಗ್ಗೆ ಗೋಧಿ ಅನ್ನ ಸಾರು ಉಣ ಕೊಡ್ತಾರೆ. ದೇವಸ್ಥಾನ ನೋಡ್ರಿ ಫ್ರೆಂಡ್ಸ್. ನಮ್ಮ ಹುಡುಗ ನೋಡಿ ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್. ಅವನ್ನ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ. ಕೆಲಸ ಮಾಡಿ ಬರ್ರ, ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರೆ, ನನ್ನ ಕೆಲಸ ಮಾಡಂಗಿಲ್ಲ. ನಮ್ಮ ಪಾರವ ಹೆಂಗ್ ಕೆಲಸ ಮಾಡ್ತಾನೆ, ಕಾಯಿ ಸುಳಿತಿದ್ದೇನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡಿ ತರಕಾರಿ ಇಸ್ತಾ ಇದಾರೆ ಫ್ರೆಂಡ್ಸ್. ಇಲ್ಲ ಐತಿ ನೋಡಿ, ಅಷ್ಟು ಟಮಟೆ ಚಿಕ್ಕವ್ರೆ ನೋಡಿ. ಎಲ್ಲಿದೆಯೋ ನ್ಯಾಯ? ನೋಡಿ ಹೆಂಗಿದ್ದಾನೆ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ? ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಹ್ಞೂ ಗ್ರಹಗತಿ ಸಂದಾಕಿಲ್ವಂತೆ. ಶಿವ ಶಿವ ಎಂದರೆ ಭಯವಿಲ್ಲ. ಊರ್ಗೆ ಊರು ಸುಡುಗಾಡು ಎನ್ನೆ ಒಂದು ಅಂಗಡಿ, ಸಾವಿಲ್ಲದ ಪ್ಲೇಸು. ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಹಾಯ್ ಫ್ರೆಂಡ್ಸ್, ನೋಡಿ ತೊಳಿತವ್ರೆ ದೇವ್ರನ್ನ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ಸಕ್ಕತ್ತಾಗೈತೆ ಸ್ವಾಮಿ. ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಬೆಳ್ತಂಗಡಿ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ. ನಾವು ಇವ್ರ ನಮ್ಮ ಊರ್ ಮಾವ, ಇವ್ರ ನಮ್ಮ ಊರಿಗೆ ಮಾವ ಮಗ ತೋರ್ಸು. ಇವತ್ ದಿನ ನಿಂದು ಹುಡ್ತಪ್ಪ ಹೋಗಲೇ, ಚಿಕ್ಕ ಬಸ್ಕೊಂಡು ಹೋಗಿ ಸ್ನಾನ ಮಾಡಲೇ. ಬಂದ್ರು ಮನೆಯಲ್ಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ? ನೋಡಿ ಹೆಂಗ್ ಮಾಡ್ತಿದ್ರೆ ಹುಡುಗರೆಲ್ಲ ಕೆಲಸನ ನೋಡಿ. ಇವನು ಹೆಂಗ್ ಮಾಡ್ತಿದ್ರೆ ಯಾವನ ಹೆಂಗ್ ಕಳಿಸ್ಯಾನ, ಯಾವನ ತಿನ್ನಬೇಕು. ಬಿ ಎನ್ ನರಸಿಂಹರಾಜು ನರಸಿಯಪ್ಪ. ಕನಸಿಂದು ಶುರುವಾಗಿದೆ, ಎದೆಯಲ್ಲಿ ಸಿಹಿಯಾದ ಕೋಲಾಹಲ. ಸೂಪರ್ ಅಣ್ಣ,